ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಯೂಶ್ವಲಿ ಈ ಥರ ಜಾಬ್ ಅಪ್ಲಿಕೇಶನ್ಸ್ ಈ ಥರ ಎಲ್ಲ ಇದ್ದಾಗ ಫೋಟೋ ಆ್ಯಡ್ ಮಾಡೋದು, ಈ ಸೈನ್ ಹಾಕೋದು ಮತ್ತು ನೇಮು ಇದನ್ನೆಲ್ಲ ಫಿಲ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪ್ ಇರಬೇಕಾಗುತ್ತೆ. ಇದನ್ನ ನೀವು ಏನಾದರೂ ವರ್ಡಲ್ಲಿ ಓಪನ್ ಮಾಡಿಬಿಟ್ಟು ಎಡಿಟ್ ಮಾಡೋಕ್ಕೋಸ್ಕರ. ಸೊ ನೀವೇನಾದರೂ ಈಗ ಲ್ಯಾಪ್ಟಾಪ್ ಇಲ್ಲ ಅಂತ ಅಂದ ಕಾರಣ ಆಗ ಮೊಬೈಲಲ್ಲಿ ಎಡಿಟ್ ಮಾಡೋದು ಹೇಗೆ? ಸೊ ಅದಕ್ಕೆಲ್ಲ ಒಂದು ಆನ್ಲೈನ್ ಎಡಿಟರ್ನ ಹೇಳ್ತೀನಿ. ಸೊ ನೋಡಿ, ಈ ಥರ ವರ್ಡಲ್ಲಿ ಓಪನ್ ಮಾಡಿದಾಗ ಈ ಥರ ಒಂದು ಅಲರ್ಟ್ನ ತೋರಿಸುತ್ತೆ. ಏನು ಅಂದರೆ ಕರೆಕ್ಟಾಗಿ PDF ಎಡಿಟೇಬಲ್ ವರ್ಡ್ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅಂತ. ನೀವೇನಾದ್ರು ಓಕೆ ಹೊಡೆದ್ರೂ ಕೂಡ ಇಲ್ಲಿ ನಿಮಗೆ ಎಕ್ಸಾಕ್ಟ್ ಸಿಗಲ್ಲ. ಅಲ್ಲಿ ನೋಡಿ, ಇಲ್ಲಿತ್ತು ಲೈನು, ಬಟ್ ಈಗ ಕೆಳಗೆ ಬಂದಿದೆ. ಈ ಥರ ನಿಮಗೆ ಎಡಿಟೇಬಲ್ ಫಾರ್ಮ್ಯಾಟಲ್ಲಿ ಸಿಗಲ್ಲ. ಇದು ಬಿಟ್ಟು ಕೂಡ ಇನ್ನೂ ಏನೇನು ಪ್ರಾಬ್ಲಮ್ ಬರುತ್ತೆ ಅಂದರೆ, ಈಗ PDF ಮರ್ಜ್ ಮಾಡೋದು, ಮತ್ತು PDF ಮಧ್ಯದಲ್ಲಿ ಈಗ ಒಂದು 2 ಪೇಜ್ ತೆಗಿಬೇಕಿರುತ್ತೆ. ಒಂದು 10 ಪೇಜ್ ಇರುತ್ತೆ, 2 ಪೇಜ್ ತೆಗಿಬೇಕಿರುತ್ತೆ. ಆಗ ಕಷ್ಟ ಆಗುತ್ತೆ. ಒಂದು 2 ಪೇಜ್ ಆ್ಯಡ್ ಮಾಡಬೇಕಿರುತ್ತೆ. ಆಗ ಎಲ್ಲ ಈ ಥರ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ಆನ್ಲೈನ್ ಎಡಿಟರ್ ಇದೆ. ಅದರಲ್ಲಿ ನೀವು ಈ ಥರ ಸೈನ್ ಮಾಡ್ಬೋದು, ನೇಮ್ಗಳನ್ನ ಆ್ಯಡ್ ಮಾಡ್ಬೋದು, PDF ಮರ್ಜ್ ಮಾಡ್ಬೋದು, PDF ಮಧ್ಯದಲ್ಲಿ ಪೇಜ್ನ ಡಿಲೀಟ್ ಮಾಡ್ಬೋದು. ತುಂಬ ಆಪ್ಷನ್ಸ್ ಇದೆ. ಹಾಗೆ ಕಂಪ್ರೆಸ್ನು ಕೂಡ ಮಾಡ್ಬೋದು. ಸೊ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೆಜ್ಡಾ ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿ ಏನು ಅಂದರೆ, ಈ ವೆಬ್ಸೈಟಲ್ಲಿ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ಕಂಪ್ರೆಸ್ ಮಾಡೋಕ್ಕೆ ಸಿಗುತ್ತೆ, ಎಡಿಟ್ ಮಾಡೋಕ್ಕೆ ಸಿಗುತ್ತೆ, ನೀವು ಈ ಥರ ಸೈನ್ ಮಾಡೋಕ್ಕೆ, ಮರ್ಜ್ ಮಾಡೋಕ್ಕೆ ಸಿಗುತ್ತೆ. ಇನ್ನು ಏನಾದರೂ ಮಧ್ಯದಲ್ಲಿ ಪೇಜಸ್ನ ಡಿಲೀಟ್ ಮಾಡಬೇಕು ಅಂದರೆ ಸಿಗುತ್ತೆ. ಅದೇ ಥರ ತುಂಬ ಆಪ್ಷನ್ಗಳಿದೆ ಇದರಲ್ಲಿ. ಸೊ ನಾವೀಗ ಈಗ PDF ಹೇಗೆ ಎಡಿಟ್ ಮಾಡೋದು, ಈಗ ಇದರಲ್ಲಿ ಹೇಗೆ ಎಡಿಟ್ ಮಾಡೋದು ಅದನ್ನ ತೋರ್ಸೋಕ್ಕೋಸ್ಕರ ಒಂದು ಫೈಲ್ನ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಸುಮಾರು ಆಪ್ಷನ್ ಸಿಗುತ್ತೆ. ನೀವೇನಾದ್ರು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಾ, ಅಥವಾ ಲಿಂಕ್ಸ್ನ ಆ್ಯಡ್ ಮಾಡಬೇಕಾ, ಅಥವಾ ಯಾವುದಾದ್ರು ಒಂದು ಫಾರ್ಮ್ ಆ್ಯಡ್ ಮಾಡಬೇಕಾ, ಅಂದರೆ ಲೈಕ್ ಚೆಕ್ ಬಾಕ್ಸಸ್ ಕೊಡೋದು, ಡ್ರಾಪ್ ಡೌನ್ ಲಿಸ್ಟ್ ಈ ಥರ ಎಲ್ಲ ಕೊಡೋದು, ಅದನ್ನ ಆ್ಯಡ್ ಮಾಡಬೇಕಾ, ಅಥವಾ ಇಮೇಜಸ್ನ ಆ್ಯಡ್ ಮಾಡಬೇಕಾ, ಸೈನ್ ಮಾಡಬೇಕಾ, ಏನು ಬೇಕಾದರೂ ಮಾಡ್ಬೋದು. ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ. ಸೊ ಈಗ ಒಂದು ಇಲ್ಲಿ ಈಗ ಸ್ಕಿಲ್ ಡೆವಲಪ್ಮೆಂಟ್, ಎಂಟ್ರಪ್ರನರ್ಶಿಪ್ ಈ ಥರ ಒಂದು ಇದೆ ಅಂದ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಂದುಬಿಟ್ಟು ಇದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಇದನ್ನ ಚೇಂಜ್ ಮಾಡ್ಬೋದು. ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇದೆ. ಈಗ ನೀವೇನು ಬೇಕಾದ್ರೂ ಹಾಕ್ಬೋದು ಇಲ್ಲಿ. ಅದೇ ಥರ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ಅಂದ್ರೂ ಈ ಥರ ಏನಾದ್ರು ಟೆಕ್ಸ್ಟ್ ಇರುತ್ತಲ್ಲ, ಅದನ್ನ ನಿಮಗೆ ಇಷ್ಟ ಬಂದಾಗಿರೋ ನಿಮಗೆ ಏನು ಬೇಕು ಅದಕ್ಕೆ ಚೇಂಜ್ ಮಾಡ್ಬೋದು. ಅದ್ರ ಜೊತೆಗೆ ನೀವೇನಾದ್ರು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ಅಂದರೆ ಈ ಥರ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಟೈಪ್ ಯುವರ್ ಟೆಕ್ಸ್ಟ್ ಅಂತ ಬರುತ್ತೆ. ನೀವು ಇಲ್ಲಿ ಏನು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಇಲ್ಲಿ ಕಲರ್ ಚೇಂಜ್ ಮಾಡ್ಬೋದು. ಇನ್ನು ಫಾಂಟ್ನ ಬೇರೆ ರೀತಿ ಯಾವುದು ಬೇಕೋ ಅದನ್ನ ಚೇಂಜ್ ಮಾಡ್ಬೋದು. ಸೈಜ್ನ ಚೇಂಜ್ ಮಾಡ್ಬೋದು. ಇನ್ನು ಬೋಲ್ಡ್ ಮಾಡಬೇಕು ಅಥವಾ ನಾರ್ಮಲಾಗಿ ಇಡಬೇಕು, ಆ ಥರ ಚೇಂಜ್ ಮಾಡ್ಬೋದು. ಅದು ಬಿಟ್ಟರೆ ನೀವಿಲ್ಲಿ ಇಮೇಜ್ಗಳನ್ನ ಆ್ಯಡ್ ಮಾಡ್ಬೋದು. ಇಮೇಜು ಏನು ಬೇಕಾದ್ರೂ ಆ್ಯಡ್ ಮಾಡ್ಬೋದು ಇಲ್ಲಿ. ಈಗ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದರೆ, ಇಲ್ಲೊಂದು ಲೋಗೋ ಇದೆ. ಈಗ ಈ ಲೋಗೋನ ಹೇಗೆ ಆ್ಯಡ್ ಮಾಡೋದು ಅಂದರೆ, ಈ ಥರ ಬಂದ್ಬಿಟ್ಟು ಈ ಥರ ಬರುತ್ತೆ. ನೀವು ಇದನ್ನ ಏನಾದ್ರು ಇದ್ರ ಮುಖಾಂತರ ಚಿಕ್ಕದು ದೊಡ್ಡದು ಆ ಥರ ಮಾಡ್ಕೋಬೋದು. ಇಲ್ಲಿ ಸೈನ್ ಅಂತ ಇದೆ. ಸೈನ್ನು ಅಷ್ಟೇ, ಇಲ್ಲಿ ನಿಮ್ಮದು ಸಿಗ್ನೇಚರ್ನ ಆ್ಯಡ್ ಮಾಡಬೇಕಿರುತ್ತೆ. ಈಗ ಎಕ್ಸಾಂಪಲ್ ಇಲ್ಲಿ ನೀವು ಏನಾದ್ರು ಡ್ರಾ ಮಾಡ್ಬೋದು ನಿಮ್ಮದು. ಈಗ ನೋಡಿ, ಈ ಥರ ನಿಮ್ಮದು ಸೈನ್ನ ಹಾಕ್ಬಿಟ್ಟು ಸೇವ್ ಮಾಡೋದು, ಅಥವಾ ನೀವು ಟೈಪ್ ಮಾಡ್ಬೋದು ನಿಮ್ಮ ನೇಮ್ನ. ನಿಮ್ಮ ಟೈಪ್ ಮಾಡಿದರೆ ಇಲ್ಲಿ ಡಿಫ್ರೆಂಟಾಗಿ ತೋರಿಸುತ್ತೆ. ಅದನ್ನ ಬೇಕಾದರೂ ಆ್ಯಡ್ ಮಾಡ್ಬೋದು. ಅಥವಾ ನೀವು ಇಮೇಜ್ನ ಕೂಡ ಅಪ್ಲೋಡ್ ಮಾಡ್ಬೋದು. ಅಥವಾ ಡೈರೆಕ್ಟಾಗಿ ನೀವು ಫೋನಲ್ಲಿ ಮಾಡ್ತಾಯಿದ್ರೆ ಈ ಸೈನ್ ಹಾಕ್ಬಿಟ್ಟು ಅಲ್ಲೇ ಕ್ಯಾಮ್ರಾದಲ್ಲಿ ಫೋಟೋನು ತೆಗೋಬೋದು. ಈಗ ಜಸ್ಟ್ ಇದನ್ನ ನೋಡೋದಾದರೆ ಸೇವ್ ಅಂತ ಕೊಟ್ಟರೆ ಸಾಕು. ಇಲ್ಲಿ ಈಗ ನಿಮಗೇನಾದರೂ ಎಲ್ಲಾದರೂ ಸೈನ್ ಆಪ್ಷನ್ ಅಂತ ಸೈನ್ ಆಪ್ಷನ್ ಕೇಳ್ತಿದ್ರೆ ಈ ಥರ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಎಷ್ಟಕ್ಕೆ ಬೇಕು ನೀವು ಎಲ್ಲಿಗೆ ಈ ಸೈನ್ನ ಹಾಕಬೇಕಿರುತ್ತೆ ಅಲ್ಲಿಗೆ ಈ ಥರ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿ ಬರುತ್ತೆ. ಆಮೇಲೆ ನೀವೇನಾದರೂ ಶೇಪ್ಸ್ನ ಆ್ಯಡ್ ಮಾಡಬೇಕು ಅಂದ್ರೂ ಶೇಪ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಏನು ಬೇಕಾದರೂ ನಿಮಗೆ ಆಪ್ಷನ್ಸ್ ಇರುತ್ತೆ. ಸೊ ಇದಾದಮೇಲೆ ಅಪ್ಲೈ ಚೇಂಜಸ್ ಅಂತ ಹೊಡೆದ್ರೆ ಸಾಕು, ಇಲ್ಲಿ ನಿಮಗೆ ಫೈನಲ್ ತೋರಿಸುತ್ತೆ ಏನೇನು ಚೇಂಜ್ ಆಗಿದೆ ಅದೆಲ್ಲ. ಸೊ ಇದೇನು ಅಂದರೆ, ನೀವು ಫ್ರೀಯಾಗಿ ಒಂದು ದಿನಕ್ಕೆ 3 ಎಡಿಟಿಂಗ್ನ ಮಾಡ್ಬೋದು. ನೀವು 3ಕ್ಕಿಂತ ಜಾಸ್ತಿ ಬೇಕು ಅಂದರೆ ಪ್ರೀಮಿಯಮ್ನ ಪರ್ಚೇಸ್ ಮಾಡಬೇಕಿರುತ್ತೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನೀವು ಹಾಕಿರೋ ಸೈನು, ನೀವು ಚೇಂಜ್ ಮಾಡಿರೋದು ಎಲ್ಲ ಚೇಂಜ್ ಆಗಿದೆ. ಇದಕ್ಕೆ ಜಸ್ಟ್
ನೀವು ಡೌನ್ಲೋಡ್ ಮಾಡ್ಬೋದು. ಅಥವಾ ಇದನ್ನ ಮತ್ತೆ ಎಡಿಟ್ ಮಾಡಬೇಕಾ, ಎಡಿಟ್ ಮಾಡ್ಬೋದು. ಇದಕ್ಕೆ ಇನ್ನೂ ಒಂದು ಏನಾದ್ರು ಮರ್ಜ್ ಮಾಡಬೇಕಾ, ಮರ್ಜ್ ಮಾಡೋಕ್ಕೆ ಇನ್ನೊಂದು ಫೈಲ್ನ ಅಪ್ಲೋಡ್ ಮಾಡಬೇಕಿರುತ್ತೆ. ಇನ್ನೊಂದು ಫೈಲ್ನ ಮರ್ಜ್ ಮಾಡೋದು ಹೇಗೆ ಅಂದರೆ, ಆ್ಯಡ್ ಫೈಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕೊಟ್ಬಿಟ್ಟು ಲೋಕಲ್ ಫೈಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೊಂದು ಈ ಥರ ಕ್ಲಿಕ್ ಮಾಡಿದರೆ ಸಾಕು, 2 ಫೈಲ್ ಬಂದು ಈ ಎರಡನ್ನೂ ಮರ್ಜ್ ಮಾಡೋದು ಹೇಗೆ ಅಂದರೆ, ಮರ್ಜ್ PDF ಅಂತ ಹೊಡೆದ್ರೆ ಸಾಕು, 2 PDF ಈಗ ಮರ್ಜ್ ಆಗುತ್ತೆ. ಈ ಆಪ್ಷನ್ ನಿಮಗೆ ಲ್ಯಾಪ್ಟಾಪಲ್ಲಿ ಕೂಡ ಮಾಡೋಕ್ಕೆ ಸಿಗೋದಿಲ್ಲ. ಸೊ ಈ ಮರ್ಜ್ ಮಾಡೋಕ್ಕೆ ಅಥವಾ ಮಧ್ಯದಲ್ಲಿ ಯಾವ್ದಾದ್ರು ಪೇಜ್ನ ಡಿಲೀಟ್ ಮಾಡೋಕ್ಕೆ ಈ ವೆಬ್ಸೈಟ್ನ ಯೂಸ್ ಮಾಡ್ಬೋದು. ಈ ವೆಬ್ಸೈಟ್ ನೇಮ್ ಏನು ಅಂದರೆ ಸೆಜ್ಡಾ ಅಂತ. ಸೊ ಇದು ಬಿಟ್ಟು ಇನ್ನೂ ಒಂದು ವೆಬ್ಸೈಟ್ ಇದೆ, ಅದೇನು ಅಂದರೆ ಐ ಲವ್ PDF ಅಂತ. ಈ ವೆಬ್ಸೈಟಲ್ಲಿ ಕೂಡ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ಇಲ್ಲಿ ನೋಡಿ, PDF ಮರ್ಜ್ ಮಾಡೋಕ್ಕೆ, ಸ್ಪ್ಲಿಟ್ ಮಾಡೋಕ್ಕೆ, PDF ಕಂಪ್ರೆಸ್ ಮಾಡೋಕ್ಕೆ, PDF ವರ್ಡ್ ಫಾರ್ಮೇಟ್ಗೆ ಚೇಂಜ್ ಮಾಡೋಕ್ಕೆ, ಪವರ್ ಪಾಯಿಂಟ್ಗೆ ಚೇಂಜ್ ಮಾಡೋಕ್ಕೆ, ಈ ಥರ ನಿಮಗೆ ತುಂಬ ಆಪ್ಷನ್ಗಳಿದೆ. ಇಲ್ಲಿ PDF ಸ್ಕ್ಯಾನ್ ಮಾಡ್ಬೋದು, PDFಗೆ ಲಾಕ್ನ ಆ್ಯಡ್ ಮಾಡ್ಬೋದು. ಈ ಐ ಲವ್ PDFಲ್ಲಿ ಎಲ್ಲದೂ ಕೂಡ ಫ್ರೀ ಇದೆ. ಇಲ್ಲಿ ನೋಡ್ತಿರ್ಬೋದು, ಆಲ್ 100% ಫ್ರೀ ಆ್ಯಂಡ್ ಈಸಿ ಟು ಯೂಸ್. ಸೊ ನೀವು ಇದನ್ನ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ಈ ಐ ಲವ್ PDF ಮತ್ತು ಈ ಸೆಜ್ಡಾ. ಈಗ ಮರ್ಜ್ ಮಾಡಿರೋದನ್ನ ತೋರಿಸ್ತೀನಿ. ಇಲ್ಲಿ ನೋಡಿ, ಮರ್ಜ್ ಮಾಡಿರೋ ಫೈಲ್ ಈ ಜಾಬ್ ಅಪ್ಲಿಕೇಶನ್ ಅನ್ನೋದು ಮತ್ತು ಯುವ ನಿಧಿ ಅಪ್ಲಿಕೇಶನ್ನು ಎರಡನ್ನೂ ಮರ್ಜ್ ಮಾಡಿದ್ದೀನಿ. ಈ ಥರ ಫೈಲ್ಗಳನ್ನ ಮರ್ಜ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಅದು ಬಿಟ್ಟರೆ ಇನ್ನು ನಿಮಗೆ ಬೇರೆ ಆಪ್ಷನ್ಸ್ಗಳಿದೆ. ಮಧ್ಯದಲ್ಲಿ PDF ಯಾವುದಾದ್ರು ಒಂದು ಪೇಜ್ನ ಡಿಲೀಟ್ ಮಾಡಬೇಕು ಅಂದ್ಕೊಳ್ಳಿ, ಅದಕ್ಕೆ ಜಸ್ಟ್ ಈ ಥರ ಒಂದು ಫೈಲ್ನ ಅಪ್ಲೋಡ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 3 ಫೈಲ್ ಇದೆ. ಈ 3 ಫೈಲಲ್ಲಿ ಯಾವುದಾದ್ರು ಒಂದನ್ನು ಚೇಂಜ್ ಮಾಡಬೇಕು ಅಂದ್ಕೊಳ್ಳಿ, ಇಲ್ಲಿ ಡಿಲೀಟ್ ಆಪ್ಷನ್ಸ್ ತೋರಿಸ್ತಿದೆ ನೋಡಿ. ಯಾವ್ದು ಬೇಕೋ ಅದನ್ನ ಡಿಲೀಟ್ ಮಾಡಿ ಅಪ್ಲೈ ಚೇಂಜಸ್ ಕೊಡಿ. ಈ ಥರ ಇಲ್ಲಿ ನೋಡಿ, ಇಲ್ಲಿ 1 ಗಂಟೆಗೆ 3 ಟಾಸ್ಕ್ನ ಫ್ರೀಯಾಗಿ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂದರೆ ನೀವು ಅಪ್ಗ್ರೇಡ್ ಮಾಡಬೇಕಿರುತ್ತೆ. ಸೊ ಅಪ್ಗ್ರೇಡ್ ಏನು ಬೇಕಾಗಿಲ್ಲ ಅನ್ಸುತ್ತೆ. ನಿಮಗೆ ಒಂದು ಟೈಮಿಗೆ ಏನಾದರೂ ಒಂದು ಸೈನ್ ಹಾಕೋಕ್ಕೋ, ಫಾರ್ಮ್ ಫಿಲ್ ಮಾಡೋಕ್ಕೋ ಏನಾದ್ರು ಒಂದೇ ಒಂದು ಕೆಲಸ ಇರುತ್ತೆ ಅಷ್ಟೇ. ಅದಕ್ಕೆ ಏನಾದ್ರು ಮಿಸ್ಸಾಗಿ ಅದು ಒಂದು ಸಲ ಆಗಲಿಲ್ಲ ಅಂದರೆ ಇನ್ನೊಂದು 2 ಸಲ ಚಾನ್ಸಸ್ ಇರುತ್ತೆ. ಈ ಥರ ಮಾಡ್ಬೋದು. ಅದು ಬಿಟ್ಬಿಟ್ಟು ಅಪ್ಗ್ರೇಡ್ ಎಲ್ಲ ಮಾಡೋದು ಸುಮ್ಮನೆ ವೇಸ್ಟೇ. ಇಲ್ಲಾಂದರೆ ಐ ಲವ್ PDF ಎಲ್ಲ ಫ್ರೀ ಇದೆ, ಇಲ್ಲೂ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಬಂದರೆ ನೀವು ಕಮೆಂಟ್ಸಲ್ಲಿ ಕ್ವಶನ್ ಹಾಕಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ರೀತಿ ನಿಮಗೆ ಯೂಸ್ಫುಲ್ ವಿಡಿಯೋಸ್ ಲೈಕ್ ಈಗ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಫ್ರೀಲ್ಯಾನ್ಸಿಂಗ್ ಅಥವಾ ಈ ಥರ ಯೂಸ್ ಆಗೋಂಥ ವೆಬ್ಸೈಟ್ಸು, ಆ್ಯಪ್ಸು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.